ಪಥ್ಯದಲ್ಲಿ ಏನನ್ನು ನೀವು ಚೇಂಜ್ ಮಾಡ್ಕೊಂಡಿದ್ದೀರಿ ಸರ್? ಪಥ್ಯದಲ್ಲಿ ಸರ್ ಅರವತ್ತು ಬೆಟ್ಟ ಇದನ್ನು ಕೊಡ್ತೀವಿ ಸರ್, ಕೊಬ್ಬರಿ ಎಣ್ಣೆ. ಬೆಳಗ್ಗೆ ಕಡೆಗೆ ಹಲ್ಲು ಉಜ್ಜಕ್ಕಿಂತ ಮೊದಲು ಕೊಬ್ಬರಿ ಎಣ್ಣೆ ಕುಡ್ತೀನಿ. ಆ ನಂತರ ಏನು ಮಾಡ್ತೀನಿ, ಹಲ್ಲು ಉಜ್ಜಿದ ನಂತರ ಬೆಳಕಿನಲ್ಲಿ ಅಲ್ಲ, ಹಲ್ಲುಜ್ಜಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಮುಕ್ಕಳಿಸ್ಬಿಟ್ಟು ಉಗಿದ್ಬಿಡಿ. ಹಲ್ಲುಜ್ಜಿದ ಮೇಲೆ ನೀವು 2 ಚಮಚ ಕೊಬ್ಬರಿ ಎಣ್ಣೆ ಕುಡೀರಿ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆ ನಂತರ ಬೂದು ಗುಣಕ ಮಾಡ್ಕೊಂಡು ಬೆಟ್ಟದ ನೆಲ್ಲಿಕಾಯಿ ಒಳಗೆ ಕೊತ್ತಂಬರಿ ಮಿಕ್ಸ್ ಮಾಡ್ಕೊತಾನೆ. ಮತ್ತೆ ಅದನ್ನೊಂದು ಬೇರೆ ಇಲ್ಲಿ ಮಾಡ್ಕೊಂಡು ನಡೆಯುತ್ತೆ. ಅದ್ರೊಳಗೆ ಒಂದೆರಡು ಕರಿ ಕಾಳ್ರಿ, ಮತ್ತೆ ಸ್ವಲ್ಪ ಜೀರಿಗೆ, ಮತ್ತೆ ಇದೇನ್ರಿ ಸೌದಾರ್ನೆ ಉಪ್ರಿ, ಅದನ್ರಿ ಪ್ಯೂರ್ ಜೇನುತುಪ್ಪ ರೀ, ಇದಕ್ಕೆ ಬೆಲ್ಲ ರೀ, ಪ್ಯೂರ್ ಸಾವಯವ ಬೆಲ್ಲ ಹಾಕೋತೀನಿ. ಅದ ನಾನು ಕುಳಿ ಭಾಳ ಹಾಕತ್ತ ಅದ್ರ ಸಲ. ಮತ್ತೆ 60 ಮಾಡ್ತೀನಿ, ಗಜ್ಜರಿ ಸೌತೆಕಾಯಿ ಮಾಡಿ ಫ್ರೂಟ್ಸ್ ಮಾಡ್ಕೊಳತ್ತೀನಿ, ಅದನ್ನ ಮಾಡ್ಕೊಂತೀನಿ. ಓಕೆ, ಸಾಯಂಕಾಲಕ್ಕೆ ಏನು ತಗೊಂತೀರಾ? ಸಾಯಂಕಾಲ ಸ್ವಲ್ಪ ಬೇಕಾದ್ರೆ ರಾಗಿ ಅಂಬಲಿ ಮಾಡ್ಕೊಂಡಿರ್ತೀನಿ ರೀ, ಇದಕ್ಕೆ ಹುಳ್ಳಿ ಅಂಬಲಿ. ತೆಂಗಿನಕಾಯಿ ತಿಂತಾ ಇದ್ದೀರಾ? ತೆಂಗಿನಕಾಯಿ ತಿಂತೀರಾ? ಓಕೆ, ಇದೇ ಮೇಯ್ನ್ಲಿ ಈ ಥರ ಒಂದು ಬೇಸಿಕ್ ಇರತಕ್ಕಂಥ ಒಂದು ಬೇಸಿಕ್ ಡಯಟ್ನ ಫಾಲೋ ಮಾಡಿ ಎಲ್ಲರೂ. ಅವರಿಗೆ ಫ್ಯಾಟಿ ಲಿವರ್ ಇರಲಿಲ್ಲ, ಸೊ ಹಂಗಾಗಿ ಅವ್ರಿಗೆ ಲೈಕ್ ಜಾಗರಿ ಆ್ಯಂಡ್ ಫ್ರಕ್ಟೋಸ್ನ ಅವಾಯ್ಡ್ ಏನು ಮಾಡಿಲ್ಲ. ಸೊ ಈ ಥರ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಕಂಡೀಷನ್ ಕೂಡ ರಿವರ್ಸ್ ಆಗುತ್ತೆ ಅಂತ ಹೇಳಿ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.